ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಪ್ರೀತಿಯಿಂದ ಸ್ವಾಗತಿಸುವವನಾಗಿದೆ. ಪ್ರಿಯರೇ, ಮುಂಜಾನೆ ಈ ಒಂದು ವಾಕ್ಯವನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಯೋಹಾನನಿಗೆ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ವಾಸ ಮಾಡಿದನು. 3 ವರ್ಷಗಳ ಕಾಲ ತನ್ನ ಸೇವೆಯನ್ನು ಮಾಡಿ ಸತ್ತು ಉಣಲ್ಪಟ್ಟು ಪುನರುತ್ಥಾನ ಹೊಂದಿ ಎತ್ತಲ್ಪಟ್ಟಾಗ ಆತನು ಹೇಳ್ತಾ ಇದ್ದಾನೆ ಈ ವಾಕ್ಯದಲ್ಲಿ, ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋಗದಿದ್ದರೆ ಎಂಬುದಾಗಿ. ಅನೇಕ ಸಾರಿ ಶಿಷ್ಯರು ಕೇಳ್ತಾರೆ, ಯಾಕೆ ನೀನು ಹೋಗ್ಬೇಕು, ಯಾಕೆ ನೀನು ಸಾಯ್ಬೇಕು ಎಂಬುದಾಗಿ ಶಿಷ್ಯರು ಆತನನ್ನ ಕೇಳ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನಲ್ಲಿ ಹೇಳುವವನಾಗಿದ್ದಾನೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನ ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುವಾಗ ನಮಗೆ ಸಹಾಯ ಮಾಡೋದಕ್ಕೆ ಆತನು ಪವಿತ್ರಾತ್ಮನನ್ನ ಕಳಿಸಿಕೊಟ್ಟಿದ್ದಾನೆ. ಆತನು ಎತ್ತಲ್ಪಟ್ಟ ಕಾರಣ, ಆತನು ಹೋದ ಕಾರಣ ಆ ಸಹಾಯಕನು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡಿದ್ದಾನೆ. ಆತನು ಬಂದು ಈ ಭೂಮಿಗೆ ಏನು ಮಾಡಿದ್ದಾನೆ ಎಂಬುದನ್ನು ನೋಡುವಾಗ 8ನೇ ವಚನದಲ್ಲಿ ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನ ಹುಟ್ಟಿಸಿದನು ಎಂಬುದಾಗಿ. ಪಾಪದ ವಿಷಯವಾಗಿ, ನೀತಿಯ ವಿಷಯವಾಗಿ, ನ್ಯಾಯ ತೀರ್ಪಿನ ವಿಷಯವಾಗಿ ಆತನು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಪ್ರಿಯರ, ಈ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ದೇವ ಮಕ್ಕಳೇ, ಆತನು ನಮಗಾಗಿ ಸಹಾಯ ಮಾಡುವವನಾಗಿದ್ದಾನೆ. ನಾವು ಮಾಡುವಂತ ಎಲ್ಲ ತಪ್ಪುಗಳಲ್ಲಿ ನಮ್ಮನ್ನು ಎಚ್ಚರಿಸ್ತಾನೆ, ನಮ್ಮನ್ನ ನೀತಿವಂತರನ್ನಾಗಿ ಮಾರ್ಪಡಿಸ್ತಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಏನನ್ನ ಹಾದು ಹೋಗುತ್ತೇವೋ ಅದರ ಕುರಿತಾಗಿ ಇಲ್ಲಿ ಎಚ್ಚರಿಸುವವನಾಗಿದೆ. ಅದರಿಂದ ಈ ವಾಕ್ಯಗಳು ಕೇಳಿಸಿಕೊಳ್ಳುವಾಗ ಪ್ರಿಯರೇ, ನಮ್ಮ ಸಹಾಯಕನಿಗೆ ನಾವು ವಿಧೇಯರಾಗೋಣ. ಸಹಾಯಕನು ನಮ್ಮನ್ನ ಎಚ್ಚರಿಸುವಾಗ ಆತನಿಗೆ ವಿಧೇಯರಾಗೋಣ. ಪಾಪದ ವಿಷಯವಾಗಿ, ನೀತಿಯ ವಿಷಯವಾಗಿ, ನ್ಯಾಯ ತೀರ್ಪಿನ ವಿಷಯವಾಗಿ ಆತ ನಮ್ಮನ್ನು ಎಚ್ಚರಿಸುವಾಗ ಅದಕ್ಕೆ ವಿಧೇಯರಾಗೋಣ ಎಂಬುದಾಗಿ ಈ ಒಂದು ವಾಕ್ಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಪವಿತ್ರಾತ್ಮನನ್ನ ನಮಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ಪವಿತ್ರಾತ್ಮನ ಬಂದು ನಮ್ಮನ್ನ ಪಾಪ, ನೀತಿ, ನ್ಯಾಯ ತೀರ್ಪಿನ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ದೇವರ ಮಕ್ಕಳಾದಂಥ ನಾವು ಪಾಪವನ್ನ ಬಿಟ್ಟು ನೀತಿವಂತರಾಗಿ ನ್ಯಾಯ ವಿಚಾರಣೆಗೆ ಸಿದ್ಧರಾಗುತ್ತಿರುವಂತಹ ದಿನಗಳಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನಮಗೆ ತಿಳಿಯಪಡಿಸು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.